ಒಂದು ವಾಶ್ರೂಮ್ ಇದೆ, ಬಟ್ ಇದ್ರಲ್ಲಿ ಕಾಣಿಸ್ತಾ ಇಲ್ಲ. ಯಾವ ತರ ಇದು ಸರ್ ಈಗ ನೋಡ್ಬೋದು ನೀವು, ಇದು ರೂಮ್ ಅಂತಾರಲ್ಲ ಆ ತರ. ಹೌದು ಸರ್. ಸರ್ ನಾವು ಇಲ್ಲಿವರೆಗೂ ಲಕ್ಸುರಿ ಮನೆನೇ ತೋರಿಸಿದ್ವಿ, ಬಟ್ ಇದು ಬಜೆಟ್ ಫ್ರೆಂಡ್ಲಿ ಮನೆ. ನೀವು ನೋಡ್ಬೋದು, ಅದು ನೀವು ಗ್ರೂಸ್ ನೋಡಿದ್ರೆ ನೀವು WPC ರಾಫ್ಟರ್ಸ್ ತರ ಕಾಣಿಸುತ್ತೆ, ಬಟ್ ಅದು ನಾವು ಸಿಮೆಂಟು ಮತ್ತೆ ಸ್ಯಾಂಡ್ ಇಂದ ಮಾಡಿರೋದು. ಲೈಫ್ ಲಾಂಗ್ ವ್ಯಾರಂಟಿ ಇರುತ್ತೆ ನಿಮ್ಗೆ, 100 ವರ್ಷ ಆದ್ರೂ ಅದೇ ತರ ಫಿನಿಶಿಂಗ್, ಅದೇ ತರ ಕಲರ್ ಇರುತ್ತೆ. ಪಾರ್ಕಿಂಗು ಆರಾಮಾಗಿ 2 ಕಾರು, ಒಂದು 6-7 ಬೈಕ್ ಪಾರ್ಕಿಂಗ್ ಮಾಡುವಷ್ಟು ಜಾಗ ಇದೆ. ನಿಮ್ಗೆ ಡ್ಯುಯಲ್ ಕಲರ್ ಟೈಲ್ಸ್ ಅಪ್ ಟು ಸೀಲಿಂಗ್ ವರೆಗೂ ಪ್ರೊವೈಡ್ ಮಾಡಿದೀವಿ. ಇದು ರೆಂಟಲ್ ಯೂನಿಟ್ ಆಗಿರೋದ್ರಿಂದ ಈ ಡೋರಿಗೆ ನಾವು ಜಾಸ್ತಿ ಅಂದ್ರೆ ಹ್ಯಾಂಡಲ್ಸ್ ಎಲ್ಲ ಕಾಸ್ಟ್ ಕಟಿಂಗ್ ಮಾಡಿ ಸಿಂಪಲ್ ಆಗಿ ಡಿಸೈನ್ ಮಾಡಿದೀವಿ. ಇದು ಎಲ್ಲ ಟೀಕ್ ವುಡ್, ಇದು ಕೂಡ ಇದು ಟೀಕ್ ವುಡ್ ಸರ್. ಇದು ಟೀಕ್ ವುಡ್. ಹೌದು. ಗ್ಯಾಲಕ್ಸಿ ಬ್ಲಾಕ್ ಕೌಂಟರ್ ಸ್ಲ್ಯಾಬ್ ಯೂಸ್ ಮಾಡಿದೀವಿ, ಗ್ರಾನೈಟ್ ಇದು ವಿತ್ ಸ್ಕರ್ಟಿಂಗ್ ಪ್ರೊವೈಡ್ ಮಾಡಿವಿ. ಅಂದ್ರೆ ರೆಂಟಲ್ ಯೂನಿಟ್ ಅಂದ್ರೆ ನಾವು ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿಲ್ಲ ಸರ್. ನಾವು ಓನರ್ ಹೌಸ್ಗೆ ಏನ್ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿದೀವೋ ಅದೇ ಕ್ವಾಲಿಟಿ ಮೆಟೀರಿಯಲ್ಸ್ ಇಲ್ಲಿಗೂ ಯೂಸ್ ಮಾಡಿದೀವಿ. ಇದು ನಾವು ಸ್ಯಾಂಡ್ವಿಚ್ ಮಾಡಿದೀವಿ, ಡಬಲ್ ಗ್ರಾನೈಟ್ ಅಂದ್ರೆ 20 mm ಬರುತ್ತೆ, ಅದನ್ನ ಡಬಲ್ ಮಾಡಿ 40 mm ಮಾಡಿ ವಿತ್ ಎಡ್ಜ್ ಪಾಲಿಶ್ ಮಾಡಿದೀವಿ. ನೋಡಿ ಸೂಪರ್. ಸೇಮ್ ಅಂದ್ರೆ ಬ್ರಾಸ್ ಮೆಟೀರಿಯಲ್ಸ್ ಜಾಸ್ತಿ ಯೂಸ್ ಮಾಡಿದೀವಿ ಇದು ಮೇನ್ ಡೋರ್ಗೆ. ನೋಡೋದಕ್ಕೆ ಒಂಥರ ಲೈಕ್ ಒಂದ್ ದೊಡ್ಡ ಅರಮನೆ ತರ ಫೀಲ್ ಆಗುತ್ತೆ ಎಂಟ್ರೆನ್ಸ್ ಡೋರು. ಆಮೇಲೆ ಟಿವಿ ಯೂನಿಟ್ ವೈಡ್ ಆಗಿ ಪ್ರೊವೈಡ್ ಮಾಡಿರೋದ್ರಿಂದ ಅದು ಲುಕ್ ಎನ್ಹಾನ್ಸ್ ಆಗಿದೆ. ನೋಡಿ ಇಲ್ಲೊಂದು ಅಬ್ಸರ್ವ್ ಮಾಡಿದೀವಿ ನಾವು, ಸೊ ಟಿವಿ ಯೂನಿಟ್ ಅಲ್ಲೂ ಇದೇ ಕಲರ್ ಯೂಸ್ ಮಾಡಿದ್ದಾರೆ, ಮತ್ತೆ ಗ್ರಾನೈಟಿಗೂ ಇದಕ್ಕೂ ಮ್ಯಾಚಿಂಗ್ ಆಯ್ತು, ಇದಕ್ಕೂ ಮ್ಯಾಚಿಂಗ್ ಆಯ್ತು. ಇಲ್ಲಿ ಯೂಸ್ ಮಾಡಿರೋದಕ್ಕೂ ಮತ್ತೆ ಇಲ್ಲಿ ನೋಡಿ ಈ ಡಿಸೈನ್ಗೂ ಮತ್ತೆ ಅಲ್ಲಿ ಕಿಚನ್ ಡಿಸೈನ್ಗೂ ಎರಡಕ್ಕೂ ಕೂಡ ಸಿಮಿಲರ್ ಆಗಿ ಮ್ಯಾಚ್ ಆಗೋ ತರ ಮಾಡಿದ್ದಾರೆ ವುಡನ್ ಫಿನಿಶ್. ಔಟ್ ಸೈಡ್ ಟೀಕ್ ಫ್ರೇಮ್ ಪ್ರೊವೈಡ್ ಮಾಡಿದೀವಿ, ವಿತ್ ಸೆಂಟ್ರಲ್ಲಿ ಗ್ಲಾಸ್ ಇದೆ. ಫಾಲ್ ಸೀಲಿಂಗ್ ಆಗಲಿ CNC ಕಟಿಂಗ್ ಅಲ್ಲಿ ಸಿಮೆಂಟ್ ಶೀಟ್ ಅಲ್ಲಿ ಡಿಸೈನ್ ಮಾಡ್ಕೊಟ್ಟಿದೀವಿ. ಸೂಪರ್. ಈ ಕಡೆ ಸೊ ನೋಡಿ ಅದೇ ಓಪನ್ ಆಗುತ್ತೆ. ಸೊ ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 43 ಲಕ್ಷದಲ್ಲಿ ಕಟ್ಟೋದು ಬಡ್ಜೆಟಲ್ಲಿ ಒಂದು ಅಪ್ರಿಷಿಯೇಷನ್ ಆದರೆ ಅದ್ರ ಜೊತೆ ಕ್ವಾಲಿಟಿ ಕೊಡ್ತಕ್ಕಂಥದ್ದು ಒಂದು ಮೇನ್ ಮ್ಯಾಟ್ರ್ ಆಗುತ್ತೆ. ಸರ್ ನಾವು ಇಲ್ಲಿವರೆಗೂ ಲಕ್ಸುರಿ ಮನೆನೇ ತೋರಿಸಿದ್ವಿ, ಬಟ್ ಇದು ಬಜೆಟ್ ಫ್ರೆಂಡ್ಲಿ ಮನೆ. ನೀವು ನೋಡ್ಬೋದು 30-40 ಈಸ್ಟ್ ಫೇಸಿಂಗಲ್ಲಿ ಇದು ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡಿರೋದು ಸರ್. ಇದು ನಾಗಸಂದ್ರದಲ್ಲಿದೆ. ಇದು ನಾವು ಎಲಿವೇಶನ್ ನೋಡ್ಬೋದು ನೀವು, ನಾವು ಪ್ಲಾಸ್ಟ್ರಿಂಗಲ್ಲೇ ಫುಲ್ ಡಿಸೈನ್ ಮಾಡಿರೋದು. ಪ್ಲಾಸ್ಟ್ರಿಂಗು ಪೇಂಟ್ ಕಾಂಬಿನೇಷನಲ್ಲಿ ಇದು ಡಿಸೈನ್ ಮಾಡಿದ್ದೀವಿ. ನಿಮಗೆ ಅದು ನೀವು ಗ್ರೂಸ್ ನೋಡಿದ್ರೆ ನೀವು WPC ರಾಫ್ಟರ್ಸ್ ಥರ ಕಾಣಿಸುತ್ತೆ, ಬಟ್ ಅದು ನಾವು ಸಿಮೆಂಟು ಮತ್ತು ಸ್ಯಾಂಡಿಂದ ಮಾಡಿರೋದು. ಸ್ವಲ್ಪ ನಮಗೆ ರೆಡಿ ಮಾಡೋಕ್ಕೆ ಜಾಸ್ತಿ ಟೈಮ್ ತಗೊಂಡಿದೆ, ಬಟ್ ಅದು ಲೈಫ್ ಲಾಂಗ್ ವ್ಯಾರಂಟಿ ಇರುತ್ತೆ ನಿಮಗೆ. 100 ವರ್ಷ ಆದರೂ ಅದೇ ಥರ ಫಿನಿಶಿಂಗ್, ಅದೇ ಥರ ಕಲರ್ ಇರುತ್ತೆ. ಈಗ ನಾವು ಫೈಬರ್ ಮೆಟೀರಿಯಲ್ ಯೂಸ್ ಮಾಡಿದ್ರೆ ಕಲರ್ ಡಿಮ್ ಆಗೋ ಚಾನ್ಸಸ್ ಇರುತ್ತೆ, ಬಟ್ ಅದು ಕಲರ್ ಡಿಮ್ ಆಗಲ್ಲ ಯಾವುದೇ ಕಾರಣಕ್ಕೂ. ಮತ್ತು ನಾವು ಇಲ್ಲಿ ಎಲಿವೇಶನಲ್ಲಿ ಒಂದು SS ರೈಲಿಂಗ್ಸ್ ವಿತ್ ಟಫ್ ಅಂಡ್ ಗ್ಲಾಸ್ ಪ್ರೊವೈಡ್ ಮಾಡಿದ್ದೀವಿ, ವಿತ್ 8 ಫೀಟ್ ಗೇಟ್ ಪ್ರೊವೈಡ್ ಮಾಡಿದ್ದೀವಿ. ಮತ್ತು ನೀವು ನೋಡ್ಬೋದು ಇದು ರೋಡು ಇವಾಗ ವ್ಯವಸ್ಥೆ ನಾವು 2 ಅಡಿ ಹೈಟ್ ಮಾಡಿದ್ದೀವಿ. ಇನ್ ಕೇಸ್ ಫ್ಯೂಚರಲ್ಲಿ 2 to 3 ಟೈಮ್ಸ್ ರೋಡ್ ಮಾಡಿದ್ರು ನಮಗೆ ಯಾವುದೇ ರೀತಿ ಪಾರ್ಕಿಂಗಿಗೆ ಪ್ರಾಬ್ಲಮ್ ಆಗಬಾರ್ದು, ಮನೆಗೆ ನೀರು ನುಗ್ಗಬಾರ್ದು ಅಂತ ಹೇಳಿ ಹೈಟ್ ಮಾಡಿದ್ದೀವಿ. ಮತ್ತು ಗೇಟು ಅಷ್ಟೇ ಹೈಟ್ ಕೊಟ್ಟಿದ್ದೀರಾ ಸರ್? 8 ಫೀಟ್ ಹೈಟ್ ಗೇಟ್ ಪ್ರೊವೈಡ್ ಮಾಡಿದ್ದೀವಿ ಸರ್. MS ಗೇಟು ಡ್ಯುಯಲ್ ಕಲರ್ ಕಾಂಬಿನೇಷನ್ ಯೂಸ್ ಮಾಡಿ ಪೇಂಟ್ ಮಾಡಿದ್ದೀವಿ. ಮತ್ತೆ ಇದು ನೀವು ಪಾರ್ಕಿಂಗು ಆರಾಮಾಗಿ 2 ಕಾರು, ಒಂದು 6-7 ಬೈಕ್ ಪಾರ್ಕಿಂಗ್ ಮಾಡುವಷ್ಟು ಜಾಗ ಇದೆ. ಕಂಫರ್ಟ್ ವಿತ್ ಆಂಟಿ ಸ್ಕಿಡ್ ಟೈಲ್ಸ್, ವಿತ್ ನಿಮ್ಗೆ CCTV ಕ್ಯಾಮ್ರಾ ಅಕ್ಸೆಸ್ ಪಾರ್ಕಿಂಗಿಗೆ. ಮತ್ತೆ ನಿಮ್ಗೆ ಡ್ಯುಯಲ್ ಕಲರ್ ಟೈಲ್ಸ್ ಅಪ್ ಟು ಸೀಲಿಂಗ್ ವರೆಗೂ ಪ್ರೊವೈಡ್ ಮಾಡಿದೀವಿ. 2x4? ಹೌದು ಸರ್, 2x4 ವಿತ್ ನಾವು 4 ಇಂಚು ಬೀಡಿಂಗ್ ಪ್ರೊವೈಡ್ ಮಾಡಿರೋದ್ರಿಂದ ಹೈಲೈಟ್ ಆಗ್ತಾ ಇದೆ. ಸೊ ಮತ್ತೆ ಇದು ರೆಂಟಲ್ ಪರ್ಪಸ್ ಸರ್? ಸರ್ ಇದು ಗ್ರೌಂಡ್ ಫ್ಲೋರ್ 2 BHK ರೆಂಟಲ್ ಪರ್ಪಸ್. ಗ್ರೌಂಡ್ ಫ್ಲೋರ್ ಅಲ್ಲಿ 2 BHK, ಫಸ್ಟ್ ಫ್ಲೋರ್ ಅಲ್ಲಿ ಓನರ್ ಹೌಸ್ಗೆ ಅದು 2 BHK. ಓಕೆ, ಈಗ ರೆಂಟಲ್ ಪರ್ಪಸ್ ಇದು ಟೀಕ್ ವುಡ್ ಯೂಸ್ ಮಾಡಿದ್ರೆ ಹೇಗೆ ನಾರ್ಮಲ್? ಸರ್ ಇದು ಟೀಕ್ ವುಡ್ ಯೂಸ್ ಮಾಡಿದೀವಿ. ಟೀಕ್ ವುಡ್ ಯೂಸ್ ಮಾಡಿದೀರಾ? 5x3 ಫ್ರೇಮ್ಗೆ 35 mm ಥಿಕ್ನೆಸ್ ಡೋರ್ ಕೊಟ್ಟಿದೀವಿ ಟೀಕ್ ವುಡ್. ಓಕೆ, ಇದು ರೆಂಟಲ್ ಯೂನಿಟ್ ಆಗಿರೋದ್ರಿಂದ ಈ ಡೋರಿಗೆ ನಾವು ಜಾಸ್ತಿ ಅಂದ್ರೆ ಹ್ಯಾಂಡಲ್ಸ್ ಎಲ್ಲ ಕಾಸ್ಟ್ ಕಟಿಂಗ್ ಮಾಡಿ ಸಿಂಪಲ್ ಆಗಿ ಡಿಸೈನ್ ಮಾಡಿದೀವಿ. ಸೊ ಇನ್ನು ಗೃಹ ಪ್ರವೇಶ ಕೂಡ ಆಗಿಲ್ಲ, ಈ ಮನೆ ರೆಡಿ ಆಗ್ತಾ ಇದೆ. ಇನ್ನು ರೀಸೆಂಟ್ಲಿ ಕನ್ಸ್ಟ್ರಕ್ಟ್ ಆಗಿರ್ತಕ್ಕಂಥ ಮನೆ ಇದು. ಸೊ ಒಂದು ದೇವರ ಮನೆ ಪ್ರೊವೈಡ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಸರ್ ಇದು ಎಲ್ಲ ಟೀಕ್ ವುಡ್? ಇದು ಕೂಡ ಇದು ಟೀಕ್ ವುಡ್ ಸರ್. ಇದು ಟೀಕ್ ವುಡ್. ಹೌದು. ಒಂಥರ ಸಿಂಪಲ್ ಆಗಿ ಒಂದು ದೇವ್ರ ಮನೆ ಏನು ನಾರ್ಮಲ್ ಆಗಿ ಎಲ್ಲರೂ ಯೂಸ್ ಮಾಡ್ತಾರ ಆ ಥರ, ಅಂದ್ರೆ ರೆಂಟಲ್ ಯೂನಿಟ್ಗೆ ಬೇಕಾಗಿರೋಷ್ಟು ಮಾಡ್ಕೊಟ್ಟಿದ್ದೀವಿ. ರೆಂಟಲ್ ಪರ್ಪಸ್. ಹೌದು. ಅತಿ ಆಡಂಬರ ಬೇಡ, ತುಂಬಾ ಲೋಕಲ್ ಬೇಡ, ಸೊ ಆ ಥರ. ಸೊ ಮತ್ತೆ ಓಪನ್ ಕಿಚನ್ ಟೋಟಲ್
ಸರ್ ನಾವಿಲ್ಲಿ ಕೌಂಟರ್ ಟ್ಯಾಪ್ ಗ್ಯಾಲಕ್ಸಿ ಬ್ಲಾಕ್ ಕೌಂಟರ್ ಸ್ಲ್ಯಾಬ್ ಯೂಸ್ ಮಾಡಿದೀವಿ, ಗ್ರಾನೈಟ್ ಇದು ವಿತ್ ಸ್ಕರ್ಟಿಂಗ್ ಪ್ರೊವೈಡ್ ಮಾಡಿವಿ. ಅದ್ರ ಮೇಲ್ಗಡೆ ನಿಮ್ಗೆ 4 feet ವರೆಗೂ ವಾಲ್ ಡ್ಯಾಡೋಯಿಂಗ್ ಮಾಡಿದೀವಿ ವಿತ್ ವಿಂಡೋ ಫ್ರೇಮ್ ಗ್ರಾನೈಟ್ ಅಲ್ಲಿ. ನಿಮ್ಗೆ ಇದು ಎಡ್ಜಸ್ಟ್ ಏನಾದ್ರು ಟಚ್ ಆದ್ರೆ ಟೈಲ್ಸ್ ಆದ್ರೆ ಒಡೆದೋಗೋ ಚಾನ್ಸಸ್ ಇರುತ್ತೆ, ಹಂಗಾಗಿ ಗ್ರಾನೈಟ್ ಫ್ರೇಮಿಂಗ್ ಮಾಡಿದೀವಿ ವಿತ್ ಈ ತರ ನಮ್ಗೆ ಇಲ್ಲೇನೇ ಪಾತ್ರೆ ಇಟ್ಕೊಂಡ್ರು ಈ ಕೆಳಗಡೆ ಬೀಳ್ಬಾರ್ದು ಅಥವಾ ನೀರ್ ಈ ಕಡೆ ಸಿಡಿಬಾರ್ದು ಅಂತ ಒಂದು ಈ ತರ ಗ್ರಾನೈಟ್ ಅಲ್ಲಿ ಪ್ರೊವೈಡ್ ಮಾಡಿದ್ರಿ. ಗ್ರಾನೈಟ್ ಅಲ್ಲಿ ಈ ತರ ಬೀಡಿಂಗ್ ಪ್ರೊವೈಡ್ ಮಾಡಿದೀವಿ. ಪ್ಲಸ್ ಇದಕ್ಕೆ ಯಾವ್ದೋ ಫಾಲ್ ಸೀಲಿಂಗ್ ಯೂಸ್ ಮಾಡಿಲ್ವಲ್ಲ? ಇಲ್ಲ ಸರ್, ಫಾಲ್ ಸೀಲಿಂಗ್ ಏನು ಯೂಸ್ ಮಾಡಿಲ್ಲ ಇದು. ಓಕೆ, 2 BHK ಹೌಸ್. 2 BHK, ಇದು ಒಂದು ರೂಮು, ಇದು ಒಂದು ರೂಮು, ಇದು ವಿತ್ ಅಟ್ಯಾಚ್ ವಾಶ್ರೂಮ್ ಇದೆ ಇದು ಒಂದು ರೂಮ್ಗೆ. ಸೊ ಇದು ಅಟ್ಯಾಚ್ಡ್ ಬಾತ್ರೂಮ್ ಇರ್ತಕ್ಕಂಥದ್ದು ಅಲ್ವಾ? ಸೂಪರ್. ಅಪ್ ಟು ಸೀಲಿಂಗ್ ವರ್ಗೂ ನಾವು ಟೈಲ್ಸ್, ವೆಟ್ರಿಫೈಡ್ ಟೈಲ್ಸ್ ಪ್ರೊವೈಡ್ ಮಾಡಿದೀವಿ. ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿದ್ದೀರಾ ಸರ್? ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಯೂಸ್ ಮಾಡಿದೀವಿ. ಜಾಗ್ವಾರ್? ಹೌದು. ಸೂಪರ್. ಒಂದು ಸಿಂಪಲ್ ಆಗಿ ಒಂದು ರೆಂಟಲ್ ಪರ್ಪಸ್ ಏನ್ ಕಟ್ಟಬೇಕು, ಸೊ ರೆಂಟಲ್ ಬರ್ತಕ್ಕಂಥವ್ರಿಗೆ ಒಂದು ಲಕ್ಸುರಿನೆಸ್ ಇರಬೇಕು, ಸೊ ಚೆನ್ನಾಗಿರ್ಬೇಕಂತಕ್ಕಂಥದ್ದು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೋ ಅದಕ್ಕೆ ತಕ್ಕನಾಗಿ ಮಾಡ್ಕೊಟ್ಟಿದ್ದೀರಾ. ಹೌದು ಅಲ್ವಾ? ಅಂದ್ರೆ ರೆಂಟಲ್ ಯೂನಿಟ್ ಅಂದ್ರೆ ನಾವು ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿಲ್ಲ ಸರ್. ನಾವು ಓನರ್ ಹೌಸ್ಗೆ ಏನ್ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿದೀವೋ ಅದೇ ಕ್ವಾಲಿಟಿ ಮೆಟೀರಿಯಲ್ಸ್ ಇಲ್ಲಿಗೂ ಯೂಸ್ ಮಾಡಿದೀವಿ, ಬಟ್ ಔಟ್ಲುಕ್ ಮೆಟೀರಿಯಲ್ಸ್ ಚೇಂಜ್ ಇದೆ. ಸೊ ಇಲ್ಲಿ ವಾಷಿಂಗ್ ಮಿಷನ್ ಯೂಸ್ ಮಾಡ್ಕೋಬಹುದು. ಸೊ ಮತ್ತೆ ಇದೆಲ್ಲ ರೆಡಿಮೇಡ್ ಡೋರ್ ಅಲ್ಲ ಸರ್? ಹೌದು ಸರ್, ಫ್ಲಶ್ ಡೋರ್, ಲ್ಯಾಮಿನೇಟೆಡ್ ಫ್ಲಶ್ ಡೋರ್ ಇದು. 3x7? 3x7 ಸರ್. 3x7. ಮತ್ತೆ ಇದ್ರ ಎದುರುಗಡೆನೆ ಒಂದು ಕಾಮನ್ ಬೆಡ್ರೂಮ್ ಇದೆ. ಸೊ ಇಲ್ಲಿ ಯಾವುದೇ ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲ, ಒಂದು ಕಾಮನ್ ವಾಶ್ರೂಮ್ ಪ್ರೊವೈಡ್ ಮಾಡಿದೀವಿ, ಹಂಗಾಗಿ ಇದೊಂದು ಅಟ್ಯಾಚ್. ಸೊ ಯೂಶುವಲ್ 2 BHK ಅಂದ ತಕ್ಷಣ ಒಂದು ಕಾಮನ್ ಟಾಯ್ಲೆಟ್ ರೂಮ್ ಇರುತ್ತೆ, ಒಂದು ಅಟ್ಯಾಚ್ಡ್ ಟಾಯ್ಲೆಟ್ ರೂಮ್ ಇರುತ್ತೆ, ಸೇಮ್ ಅದೇ ತರನೇ ಕಟ್ಕೊಟ್ಟಿದ್ದೀರಾ. ಹೌದು. ಸೊ ಇಲ್ಲಿ ಕೂಡ ವಾರ್ಡ್ರೋಬ್ ಎಲ್ಲ ನೋಡ್ತಾ ಇರ್ಬೋದು, ಡಿಸೆಂಟ್ ಆಗಿ ತುಂಬಾ ಚೆನ್ನಾಗಿದೆ. ಸೊ ಇಷ್ಟೇ ಸಿಂಪಲ್ ಆಗಿ. ಸೊ ಟಿವಿ ಯೂನಿಟ್ ಅದೆಲ್ಲ ಏನು ಪ್ರೊವೈಡ್ ಮಾಡಿಲ್ವಲ್ಲ ಇಂಟೀರಿಯರ್? ಟಿವಿ ಯೂನಿಟ್ ಇಲ್ಲಿ ಪ್ರೊವೈಡ್ ಅಂದ್ರೆ ಇಂಟೀರಿಯರ್ ಏನು ಮಾಡಿಲ್ಲ, ಟಿವಿ ಇಟ್ಕೊಳ್ಳೋ ತರ ನಾವು ಜಾಗ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಪ್ರೊವೈಡ್ ಮಾಡಿದೀವಿ ಸರ್. ಓಕೆ 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 ಓಕೆ. ಇಷ್ಟು ಗ್ರೌಂಡ್ ಫ್ಲೋರ್ ಆಯ್ತು. ಒಂದು ಕಾಮನ್ ಟಾಯ್ಲೆಟ್ ರೂಮ್ ಕೂಡ ಇದೆ. ಸೊ ಅದು ಕೂಡ ಫಿಟ್ಟಿಂಗ್ಸ್ ಎಲ್ಲ ಯಾವ್ದಂದ್ರಿ ಸರ್? ಅದು ಜಾಗ್ವಾರೆ ಸರ್. ಜಾಗ್ವಾರೆ ಯೂಸ್ ಮಾಡಿದ್ರಿ? ಹೌದು ಸರ್. ಸೊ ಅದನ್ನ ಯೂಸ್ ಮಾಡಿ, ಸೊ ಇಲ್ಲಿ ಕೂಡ ಒಂದು ಹ್ಯಾಂಡ್ ವಾಶ್ಗೋಸ್ಕರ ಇಲ್ಲೊಂದಿಷ್ಟು ಸ್ಪೇಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಷ್ಟು ರೆಂಟಲ್ ಪರ್ಪಸ್ ಆಯಿತು. ಬನ್ನಿ, ಫಸ್ಟ್ ಫ್ಲೋರಲ್ಲಿ ಓನರ್ ಸ್ಟೇ ಆಗಿರ್ತಕ್ಕಂಥದ್ದು. ಓನರ್ ಸ್ಟೇ ಆಗಿರ್ತಕ್ಕಂಥದ್ದು ಅಂದರೆ ಸ್ವಲ್ಪ ಚೆನ್ನಾಗೇ ಮಾಡಿರ್ತಾರೆ, ಕ್ವಾಲಿಟಿ ಕೊಟ್ಟು ಸ್ವಲ್ಪ ಸ್ಟೈಲಿಶ್ ಆಗಿ ಲುಕ್ಕಾಗೆ. ಅದನ್ನು ಕೂಡ ನೋಡೋಣ ಸರ್. ಹೋಗೋಣ ಸರ್ ಹಾಗಾದ್ರೆ. ಹೌದು ಸರ್. ಸರ್ ರೆಂಟಲ್ ಅಂದರೆ 2 BHK ಏನು ಎಷ್ಟು ರೆಂಟಲ್ ಬರ್ಬೋದು ಸರ್ ಇದು? ಸರ್ ಇದು 15 lakhsಗೆ ನಾವು ಲೀಸ್ ಕೊಟ್ಟಿದ್ದಾರೆ. ಹೌದು, 15 ಲಕ್ಷ ಲೀಸಿಗೆ ಕೊಟ್ಟಿದ್ದಾರೆ. 15 ಲಕ್ಷ ಲೀಸ್ ಕೊಟ್ಟಿದ್ದಾರೆ. ಸೂಪರ್ ಸರ್. ಇದು ಎಕ್ಸ್ಟರ್ನಲ್ ಸ್ಟೇರ್ ಕೇಸು ನೀವು ನೋಡ್ಬೋದು. ಇಲ್ಲಿಗೆ ನಾವು ಗ್ರಾನೈಟ್ ಯೂಸ್ ಮಾಡಿದೀವಿ ವಿತ್ ಡ್ಯುಯಲ್ ಟೋನು. ಇದು ನಾವು ಸ್ಯಾಂಡ್ವಿಚ್ ಮಾಡಿದೀವಿ, ಡಬಲ್ ಗ್ರಾನೈಟ್ ಅಂದ್ರೆ 20 mm ಬರುತ್ತೆ, ಅದನ್ನ ಡಬಲ್ ಮಾಡಿ 40 mm ಮಾಡಿ ವಿತ್ ಎಡ್ಜ್ ಪಾಲಿಶ್ ಮಾಡಿದೀವಿ. ನೋಡ್ಬೋದು. ಸೂಪರ್. ಏನು ಸ್ಕಿಡ್ ಆಗಲ್ಲ? ಹೌದು ಸರ್, ಸ್ಕಿಡ್ ಆಗಲ್ಲ. ಇನ್ ಕೇಸ್ ಇದು ಎಡ್ಜಿಗೆ ಕಾಲ್ ಟಚ್ ಆದ್ರೂ ಅದು ನಮ್ಗೆ ಅಂದ್ರೆ ಪೈನ್ ಆಗಲ್ಲ. ಓಕೆ ಓಕೆ ಓಕೆ. ವಿತ್ ನಮ್ಮ ಸ್ಟೇರ್ ಕೇಸ್ಗೆ MS ಗ್ರಿಲ್ ಪ್ರೊವೈಡ್ ಮಾಡಿದೀವಿ. ಮತ್ತೆ 3.5 ಅಡಿ ಅಲ್ಲ ಸರ್ ವಿಡ್ತ್ ಬಿಟ್ಟಿರೋದು? ವಿಡ್ತ್ 3.5 ಅಡಿ ಇದೆ ಸರ್. ಸೊ ಆರಾಮ್ಸೆ ಏನಾದ್ರು ಫರ್ನಿಚರ್ ಏನಾದ್ರು ತಗೊಂಡೋಗ್ಬೇಕು, ಕ್ಯಾರಿ ಮಾಡ್ಬೇಕಂದ್ರೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಹೌದು ಸರ್. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಏನು ಪ್ರೊವೈಡ್ ಮಾಡಿರೋ 2x4 ಟೈಲ್ಸ್ ವಿತ್ ಬಾರ್ಡರ್ ಬ್ಲಾಕ್ ಇರ್ತಕ್ಕಂಥದ್ದು, ಅದನ್ನು ಕೂಡ ಫಸ್ಟ್ ಫ್ಲೋರ್ ಎಕ್ಸ್ಟೀರಿಯರ್ಗೂ ಕೂಡ ಯೂಸ್ ಮಾಡಿರ್ತಕ್ಕಂಥದ್ದು. ಸೊ ನೋಡಿ, ಒಂದು 43 lakh ಅಲ್ಲಿ ಬಡ್ಜೆಟ್ ಅಲ್ಲಿ ಕಟ್ಟಬೇಕು ಒಂದು ಮನೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು ಕೂಡ. ಸೊ ಇಲ್ಲೂ ಕೂಡ ಅಷ್ಟೇ ನೀವು ನೋಡ್ತಾ ಇರ್ಬೋದು, ಜಸ್ಟ್ ಲೈಟಿಂಗು ವಿತ್ ನಾರ್ಮಲ್ ಒಂದು ಪೇಂಟ್ ಅಲ್ವಾ ಸರ್? ಹೌದು ಸರ್. ವಿತ್ ನಾವು 7 feet ನಾವು ಪ್ಯಾಸೇಜ್ನ ಕ್ಲಿಯರ್ ಪ್ಯಾಸೇಜ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಈಗ ಬನ್ನಿ, ಹೀಗಿದೆ ಸರ್. ಈಗ ಫಸ್ಟ್ ಫ್ಲೋರಿಗೆ ಬಂದ್ವಿ. ಸೊ ಓನರ್ ಇರ್ತಕ್ಕಂಥ ಹೌಸು. ಹೌದು ಸರ್, ನೀವು ಟೀಕ್ ಡೋರ್ನೇ ಪ್ರೊವೈಡ್ ಮಾಡಿದ್ದೀವಿ. ಬಟ್ ಡಿಫ್ರೆನ್ಸ್ ಏನು ಅಂದರೆ ನಾವು ಥಿಕ್ನೆಸ್ ಆಫ್ ದಿ ವುಡ್ನ ಜಾಸ್ತಿ ಮಾಡಿದ್ದೀವಿ. ಸೇಮ್ ಅಂದರೆ ಬ್ರಾಸ್ ಮೆಟೀರಿಯಲ್ಸ್ ಜಾಸ್ತಿ ಯೂಸ್ ಮಾಡಿದ್ದೀವಿ. ಇದು ಮೇನ್ ಡೋರ್ಗೆ ಡಿಸೈನ್ ಬೇರೆ ಡಿಸೈನ್ ಯೂಸ್ ಮಾಡಿದ್ದೀವಿ. ಆಮೇಲೆ ಮುಂಚೆ ನಾನು ಕೆಳಗೆ ತೋರಿಸಿರೋ ಥರ ಗ್ರಾನೈಟ್ ಬೀಡಿಂಗ್ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದ್ರೆ ಇದು ಸರ್, ಇದು 4 ಅಡಿಗೆ 7 ಅಡಿನಾ? 4.5 ಅಡಿ ಇದೆ ಸರ್. 4.5 ಅಡಿಗೆ 7 ಅಡಿ? 7 ಅಡಿ ಇದೆ ಸರ್. ಸೊ ಹಿಂಗೆ 4.5 ಇದೆ. ಸೊ ಯಾಕಂದ್ರೆ ತುಂಬಾ ವಿಡ್ತ್, ಇವನ್ ನೀವು ಮೆಟ್ಲುಗಳಾಗಿರ್ಬೋದು ಇದೆಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸೊ ಏನಕ್ಕಂದ್ರೆ ಈಗ ದೊಡ್ಡ ದೊಡ್ಡ ಸೋಫಾಗಳು ಇರುತ್ತೆ, ಕೆಲವು ಟೈಮ್ ಒಳಗಡೆ ತರೋದಕ್ಕಾಗಲ್ಲ, ಅದೆಲ್ಲ ತಲೆಯಲ್ಲಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಬಿಟ್ಟು ಕೂಡ ನೋಡೋದಕ್ಕೆ ಒಂಥರ ಲೈಕ್ ಒಂದು ದೊಡ್ಡ ಅರಮನೆ ತರ ಫೀಲ್ ಆಗುತ್ತೆ ಎಂಟ್ರೆನ್ಸ್ ಡೋರು. ಸೊ ಇದೆಲ್ಲ ಕಸ್ಟಮೈಸ್ ಮಾಡಿರೋದಾ ಅಥವಾ ರೆಡಿ ಸಿಕ್ಕಿರೋದಾ ಸರ್? ಇದೆಲ್ಲ ಇದು ಕಸ್ಟಮೈಸ್ ಸರ್. ಅಂದ್ರೆ ನಾವು ಡಿಸೈನ್ ಪ್ರೊವೈಡ್ ಮಾಡ್ತೀವಿ ಕ್ಲೈಂಟ್ಗೆ, ಒಂದು 100 ಡೋರ್ ಕಳಿಸ್ತೀವಿ, ಅದ್ರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತಾರೋ ಅದು ರೆಡಿ ಮಾಡಿಸ್ಕೊಡ್ತೀವಿ. ಸೊ 4 ನೋಡ್ತಾ ಇರ್ಬೋದಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು.
ಮತ್ತು ಇಲ್ಲಿ ನೋಡಿ ಯುರೋಪ ಯೂಸ್ ಮಾಡಿದ್ದಾರೆ ಬ್ರಾಂಡ್ ಲಾಕರ್ಸ್ ಎಲ್ಲ. ಸೊ 3 3 6 6 3 9 9 2 10 ಲಾಕರ್ ಇರ್ತಕ್ಕಂಥದ್ದನ್ನ ಇದಕ್ಕೆ ಸೇಫ್ಟಿ ಪರ್ಪಸ್ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಸೊ ಇದು ಫ್ಲೋರಿಂಗ್ ಬಂದು 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದೀವಿ. ಮತ್ತೆ ನಾವು ಕ್ರಾಸ್ ವೆಂಟಿಲೇಷನ್ಗೆ 2 ವಿಂಡೋಸ್ ಪ್ರೊವೈಡ್ ಮಾಡಿದೀವಿ. ನೀವು ನೋಡಬಹುದು, ಇಲ್ಲೆರಡು ವಿಂಡೋ ಇದೆ, ಇಲ್ಲೊಂದು ವಿಂಡೋ ಇದೆ. ಕ್ರಾಸ್ ವೆಂಟಿಲೇಷನ್ ಇದ್ರೆ ಗಾಳಿ ಬೆಳಕಿಗೆ ಏನು ತೊಂದರೆ ಇರಬಾರ್ದು. ಏನು ತೊಂದರೆ ಇಲ್ಲ ಸರ್. ನೀವು ನೋಡ್ಬೋದು ಇವಾಗ ಬೆಳಕ್ ಟೈಮಲ್ಲಿ ಎಷ್ಟು ಬೆಳಕಿದೆ ಅಂತ. ಆಮೇಲೆ ಟಿವಿ ಯೂನಿಟ್ ವೈಡ್ ಆಗಿ ಪ್ರೊವೈಡ್ ಮಾಡಿರೋದ್ರಿಂದ ಅದು ಲುಕ್ ಎನ್ಹಾನ್ಸ್ ಆಗಿದೆ. ನಾವು ಈ ಟಿವಿ ಯೂನಿಟ್ಗೆ ನಾವು ಚಾರ್ಕೋಲ್ ಪ್ಯಾನಲ್ಸ್ ವಿತ್ ನಮಗೆ ಕಲರ್ ಮ್ಯಾಚಿಂಗ್ ಮಾಡಿದೀವಿ ಸರ್. ನಮಗೆ ವಾಲ್ ಪೇಂಟ್ ಆಗಲಿ ಟಿವಿ ಯೂನಿಟ್ ಆಗಲಿ ಎಲ್ಲ ಒಂದೇ ಥೀಮಲ್ಲಿ ಮಾಡ್ಕೊಡ್ತೀವಿ. ಟೈಲ್ಸ್ ನೋಡಿ ಸೇಮ್ ಕಲರು, ಇದು ನೋಡಿ ಸಿಮಿಲರ್ ಕಲರು, ಮತ್ತೆ ಫಾಲ್ ಸೀಲಿಂಗ್ ಆಗಿರ್ಬೋದು. ಆ ಸ್ಟ್ರಿಪ್ಸ್ ಲೈಟ್ ನೋಡಿ ಯಾವ ತರ ಇದೆ ಡಿಸೈನ್. ಸೊ ಟಿವಿ ಯೂನಿಟ್ ಲುಕ್ ಬರೋದಕ್ಕೆ ಕಾರಣ ಅದೊಂದೆಲ್ಲ, ಅದು ಕೂಡ ಸ್ಟ್ರಿಪ್ ಲೈಟ್ಸ್ ಮೇನ್ ಕಾರಣ ಆಗಿರುತ್ತೆ. ಸೊ ಇದು ಓನರ್ ಇರ್ತಕ್ಕಂಥ ಹೌಸು. ಸೊ ತುಂಬಾ ಚೆನ್ನಾಗಿದೆ. ಇನ್ನೊಂದು ನೀವು ನೋಡ್ಬೋದು, ಇಲ್ಲಿ ನಾವು ಲ್ಯಾಮಿನೇಟ್ಸ್, ಟೀಕ್ ಕಲರ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದೀವಿ. ಇದು ಏನಕ್ಕೆ ಮ್ಯಾಚ್ ಆಗುತ್ತೆ ಅಂದ್ರೆ ನಮ್ ಡೋರ್ ಟೀಕ್ ಡೋರ್ ಇರೋದ್ರಿಂದ. ಮತ್ತೆ ನಾವು ಇಲ್ಲಿ ನೋಡಿ ಇಲ್ಲೊಂದು ಅಬ್ಸರ್ವ್ ಮಾಡಿದ್ವಿ ನಾವು. ಸೊ ಟಿವಿ ಯೂನಿಟ್ ಅಲ್ಲೂ ಇದೇ ಕಲರ್ ಯೂಸ್ ಮಾಡಿದ್ದಾರೆ. ಮತ್ತೆ ಗ್ರಾನೈಟಿಗೂ ಇದಕ್ಕೂ ಮ್ಯಾಚಿಂಗ್ ಆಯ್ತು, ಇದಕ್ಕೂ ಮ್ಯಾಚಿಂಗ್ ಆಯ್ತು. ಇಲ್ಲಿ ಯೂಸ್ ಮಾಡಿರೋದಕ್ಕೂ ಮತ್ತೆ ಇಲ್ಲಿ ನೋಡಿ ಈ ಡಿಸೈನ್ಗೂ ಮತ್ತೆ ಅಲ್ಲಿ ಕಿಚನ್ ಡಿಸೈನ್ಗೂ ಎರಡಕ್ಕೂ ಕೂಡ ಸಿಮಿಲರ್ ಆಗಿ ಮ್ಯಾಚ್ ಆಗೋ ತರ ಮಾಡಿದ್ದಾರೆ ವುಡನ್ ಫಿನಿಶ್. ಸೊ ಇದೆಲ್ಲ ಏನ್ ಸರ್ ಅಂದ್ರೆ ಪಿಲ್ಲರ್ ಇರ್ತಕ್ಕಂಥದ್ದು ನೀವು ಡಿಸೈನ್ ಮಾಡಿರೋದು ಸರ್? ಇಲ್ಲ ಸರ್, ಅದು ಆಕ್ಚುಲಿ ಬೀಮ್ ಪಾಸ್ ಆಗಿದೆ. ಅದು ನಾವು ಸ್ಟ್ರಕ್ಚರ್ ಅಲ್ಲಿ ಏನು ಬೇರೆ ನಾವು ರೀಡಿಸೈನ್ ಮಾಡಕ್ಕಾಗಲ್ಲ, ಹಂಗಾಗಿ ಅದಕ್ಕೆ ಡಿಸೈನ್ ಮಾಡಿರೋದು. ವಿತ್ ಕರ್ವ್ ಶೇಪ್ ಕೊಟ್ಟಿರೋದ್ರಿಂದ ಅದು ಲುಕ್ ಎನ್ಹಾನ್ಸ್ ಆಗಿದೆ. ಸೂಪರ್. ಸೊ ಹಾಗೇನೆ ಪೂಜಾ ನೋಡ್ಬೋದು, ಇದು ಟೀಕ್ ಡೋರ್ ಸರ್. ವಿತ್ ನಾವು ಔಟ್ ಸೈಡ್ ಟೀಕ್ ಫ್ರೇಮ್ ಪ್ರೊವೈಡ್ ಮಾಡಿದೀವಿ. ವಿತ್ ಸೆಂಟ್ರಲ್ಲಿ ಗ್ಲಾಸ್ ಇದೆ, ವಿತ್ ಸರ್ಕ್ಯುಲರ್ ಹ್ಯಾಂಡಲ್ಸ್ ಕೊಟ್ಟಿದೀವಿ. ಮತ್ತೆ ಇಂಟೀರಿಯರ್ ಅಲ್ಲಿ CNC ಡಿಸೈನ್ ಮಾಡಿದೀವಿ ಸರ್ ನಾವು. ಬ್ಯಾಕ್ ಸೈಡ್ ಆಗಲಿ ಫಾಲ್ ಸೀಲಿಂಗ್ ಆಗಲಿ CNC ಕಟಿಂಗ್ ಅಲ್ಲಿ ಸಿಮೆಂಟ್ ಶೀಟ್ ಅಲ್ಲಿ ಡಿಸೈನ್ ಮಾಡಿಕೊಟ್ಟಿದೀವಿ. ಸೂಪರ್. ಮತ್ತೆ ಇದು ನಾವು ಒಂದು ಓಪನ್ ಕಿಚನ್ ಪ್ರೊವೈಡ್ ಮಾಡಿದೀವಿ. ನೀವು ನೋಡ್ಬೋದು, ಸೇಮ್ ಕೆಳಗಡೆ ಯಾವ ತರ ಬ್ಲಾಕ್ ಅಂದ್ರೆ ಕೌಂಟರ್ ಟ್ಯಾಪ್ ಯೂಸ್ ಮಾಡಿದೀವೋ ಅದೇ ತರ ಇದೆ. ಬಟ್ ಇಲ್ಲಿ ಏನು ಅಂದ್ರೆ ಸ್ಟೋರೇಜ್ ಬೇಸ್ ಯೂನಿಟ್ಸ್ ಜಾಸ್ತಿ ಕೊಟ್ಟಿದೀವಿ. ನೋಡ್ಬೋದು, ಟ್ರಾನ್ಸ್ಪರೆಂಟ್ ಫ್ಲೂಟೆಡ್ ಪ್ಯಾನಲ್ಸ್ ಯೂಸ್ ಮಾಡಿರೋದ್ರಿಂದ ನಾವು ಒಳಗಡೆ ಏನಿಟ್ರು ಕಾಣಿಸುತ್ತೆ. ಅಂದ್ರೆ ಫುಲ್ ಕಾಣಿಸಲ್ಲ, ಈ ನಾವು ಬ್ಲರ್ ಆಗಿ ಕಾಣಿಸುತ್ತೆ ಫ್ಲೂಟೆಡ್ ಕೊಟ್ಟಿರೋದ್ರಿಂದ. ಈಗ ನಾವು ಫುಲ್ ಟ್ರಾನ್ಸ್ಪರೆಂಟ್ ಕೊಟ್ರೆ ಹಾಲಲ್ಲಿ ಇರೋರ್ಗೂ ಕಾಣಿಸೋ ತರ ಅನ್ಸುತ್ತೆ, ಅದಕ್ಕೆ ನಾವು ಫ್ಲೂಟೆಡ್ ಯೂಸ್ ಮಾಡಿದೀವಿ. ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಅಲ್ವಾ? ಇಲ್ಲೂ ಕೂಡ ಸಾಫ್ಟ್ ಕ್ಲೋಸರ್ ಯೂಸ್ ಮಾಡಿದೀವಿ ಸರ್. ನಾವು ಇಲ್ಲಿ ಕಿಚನ್ ಚಿಮ್ನಿ ಬರೋದ್ರಿಂದ ಇಲ್ಲಿ ನಮ್ಗೆ ಕೈಗೆ ಎಟ್ಕೋ ತರ ಜಾಸ್ತಿ ಸ್ಟೋರೇಜ್ ಸಿಗ್ಬೇಕು, ಹಂಗಾಗಿ ಇಲ್ಲೇ ಜಾಸ್ತಿ ಸ್ಟೋರೇಜ್ ಕೊಟ್ಟಿದೀವಿ. ವಿತ್ ಇಲ್ಲೂ ನಾವು ಓನರ್ ಹೌಸ್ಗೆ ಕಿಚನ್ಗೆ ಕ್ರಾಸ್ ವೆಂಟಿಲೇಷನ್ ಪ್ರೊವೈಡ್ ಮಾಡಿದ್ವಿ. ಮತ್ತೆ ಟೈಲ್ಸ್ ಅಷ್ಟೇ ಸೇಮ್, ಒಂದು ಕಿಚನ್ಗೆ ಯಾವ ತರ ಬೇಕೋ ಡಿಸೈನ್ಸ್ ಆ ತರ ಒಂಥರ ಡಿಸೈನ್ ಚೆನ್ನಾಗಿದೆ. ಇದೊಂಥರ ಲಾಕ್ಸ್ ಎಲ್ಲ ನೀವು ಪುಷ್ ಟು ಓಪನ್ ಲಾಕ್ ತರ ಪ್ರೊವೈಡ್ ಮಾಡಿದೀವಿ. ಸುಮ್ಮನೆ ಟಚ್ ಮಾಡಿದ್ರೆ ಓಪನ್ ಆಗುತ್ತೆ. ಈ ತರ ಜಸ್ಟ್ ಈಗ ನೋಡಿ, ಇದೆ ಈ ಕಡೆ ಇದೆ, ಈ ಕಡೆ. ಸೊ ನೋಡಿ ಅದೇ ಓಪನ್ ಆಗುತ್ತೆ. ಅಂದ್ರೆ ಈ ಲಾಕರ್ಸ್ ಇದೆ, ಈ ತರ ಸಿಸ್ಟಮ್ ಮಾಡಿರ್ತಕ್ಕಂಥದ್ದು. ಇದೆಲ್ಲ ಇವಾಗಿನ ಟ್ರೆಂಡ್ ಸರ್ ಅಲ್ವಾ? ಸೂಪರ್. ಕಿಚನ್ ಆಯಿತು, ಟಿವಿ ಯೂನಿಟ್ ಆಯಿತು, ಫಾಲ್ ಸೀಲಿಂಗ್ ಆಯಿತು, ಮೇನ್ ಡೋರ್ ಆಯಿತು, ವೆಂಟಿಲೇಷನ್ ಆಯಿತು. ಸೊ ಇಲ್ಲಿ ಅಂತೂ ವಾಲ್ ಇದೆ, ವಾಲ್ ಸ್ಟಿಕ್ಕರ ಪೇಂಟಾ ಸರ್ ಇದು? ಇಲ್ಲ ಸರ್, ಈ ಮನೆಗೆ ಇದೆ ಹೈಲೈಟು. ಆಕ್ಚುಲಿ ಇಲ್ಲೊಂದು ಸ್ಟಡಿ ರೂಮ್ ಇದೆ, ಒಂದು ವಾಶ್ರೂಮ್ ಇದೆ, ಬಟ್ ಇದರಲ್ಲಿ ಕಾಣಿಸ್ತಾ ಇಲ್ಲ. ಯಾವ ಥರ ಇದು ಸರ್? ಈಗ ನೋಡ್ಬೋದು ನೀವು, ಇದು ಸ್ಟಡಿ ರೂಮ್ ಅಂತಾರಲ್ಲ ಆ ಥರ? ಹೌದು ಸರ್, ಹಿಡನ್ ಡೋರ್ ಪ್ರೊವೈಡ್ ಮಾಡಿದೀವಿ. ವಿತ್ ನಾವು ಇದು ಜಾಸ್ತಿ ಅಂದ್ರೆ ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಏನಾಗಲ್ಲ ಸರ್ ನಮಗೆ. ಬಟ್ ಪ್ಲೈವುಡ್ ಅಲ್ಲಿ ನಾವು ಮೇಲ್ಗಡೆ ಲ್ಯಾಮಿನೇಟ್ಸ್ ಯೂಸ್ ಮಾಡಿದೀವಿ. ಇದು ಸ್ಟಡಿ ರೂಮ್ ಆಗಿರೋದ್ರಿಂದ ಸ್ಟಡಿ ಟೇಬಲ್ ಇಟ್ಕೊಳ್ಳೋಕೆ, ಅಂದ್ರೆ ಬೇಕಾದಾಗ ಯೂಸ್ ಮಾಡಕ್ಕೆ ಈ ತರ ಹೈಡ್ರಾಲಿಕ್ ನಾವು ಸ್ಟಡಿ ಟೇಬಲ್ ಪ್ರೊವೈಡ್ ಮಾಡಿದೀವಿ. ಸೂಪರ್ 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 ಸೂಪರ್. ಇಲ್ಲೂ ಕೂಡ ವೆಂಟಿಲೇಷನ್ ಇದೆ, ಸೇಫ್ಟಿ ಪರ್ಪಸ್. ಹೌದು, ಗ್ರಿಲ್ ಕೂಡ ಹಾಕಿದ್ದೀರಾ. ನೈಸ್. ಇದು ತುಂಬ ಚೆನ್ನಾಗಿದೆ ಸರ್. ಮತ್ತು ಇಲ್ಲೂ ಅಷ್ಟೇ, ಯಾವುದೇ ರೀತಿ ಸ್ಕಿಡ್ ಆಗಬಾರ್ದು ಅಂತೇಳಿ ಈ ಥರ ರಫ್ ಟೈಲ್ಸ್ನ ಯೂಸ್ ಮಾಡಿದ್ದೀರಾ ಇಲ್ಲಿ? ಹೌದು ಸರ್. ಮತ್ತೆ ಒಂದೇನೆ ಯೂಸ್ ಮಾಡಿರೋದು ಹಿಡನ್? ಇಲ್ಲ ಸರ್, ಇಲ್ಲೊಂದು ಡೋರ್ ಇದೆ ನಿಮಗೆ, ವಾಶ್ರೂಮ್ ಇದೆ, ಇಲ್ಲೊಂದು ಕಾಮನ್ ವಾಶ್ರೂಮು. ವಾಶ್ರೂಮ್ ಕೂಡ ಇದೆ ಇಲ್ಲಿ. ಇಲ್ಲಿ ನಮಗೆ ಸಿಂಕ್ ಇಟ್ಕೊಳ್ಳೋಕ್ಕೆ ಪ್ರೊವೈಡ್ ಮಾಡಿದ್ದೀವಿ. ಸಿಂಕ್ ಫಿಟ್ ಮಾಡಬೇಕು. ಓಕೆ ಓಕೆ. ಇಲ್ಲಿ ನೋಡ್ಬೋದು ನಾವು ಜಾಗ್ವಾರ್ ಫಿಟ್ಟಿಂಗ್ಸ್ ನೋಡಿ ಇದೆ. ಅಪ್ ಟು ಸೀಲಿಂಗ್ ವರ್ಗೂ ವೆಟ್ರಿಫೈಡ್ ಟೈಲ್ಸ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ನ ಮಾಡಿದ್ದಾರೆ. ಸೊ 2 BHK ಅಲ್ವಾ ಸರ್? 2 BHK ಸರ್. ಒಂದು ಅಟ್ಯಾಚ್ಡ್ ಬಾತ್ರೂಮ್, ಇನ್ನೊಂದು ಕಾಮನ್ ವಾಶ್ರೂಮ್. ಓಕೆ. ಸೊ ಇದು ಅಟ್ಯಾಚ್ಡ್ ಬಾತ್ರೂಮ್ ಅಲ್ವಾ? ಅಟ್ಯಾಚ್ಡ್ ಬಾತ್ರೂಮ್. ಇದೆಲ್ಲ ಟೈಲ್ಸ್ ಸರ್ ಇದು?
ಹೌದು ಸರ್, ನಿಮಗೆ ವುಡನ್ ಟೆಕ್ಸ್ಚರ್ ಇರೋ ಟೈಲ್ಸು. ಟೈಲ್ಸು ಮತ್ತೆ ಆಮೇಲೆ ಏನೋ ಒಂದು ಮೇಲ್ಗಡೆ ಒಂದು ರ್ಯಾಪ್ ಹಾಕಿದಾರೇನೋ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಹೌದು ಸರ್, ಅಂದ್ರೆ ಶೈನಿಂಗ್ ಇದೆ, ಸ್ವಲ್ಪ ಶೈನಿಂಗ್ ಇದೆ. ಹೌದು, ನೈಸ್. ಸೊ ಇಲ್ಲೂ ಅಷ್ಟೇ ಡ್ಯುಯಲ್ ಕಲರ್ ನಾವು ಲ್ಯಾಮಿನೇಟ್ಸ್ ಯೂಸ್ ಮಾಡಿ ವಾರ್ಡ್ರೂಮ್ ಮಾಡಿದೀವಿ, ಕಲರ್ ಮ್ಯಾಚಿಂಗ್ ಮಾಡೋ ಥರ. ಅಂದ್ರೆ ಈಗ ನೀವು ಟಿವಿ ಯೂನಿಟ್ ಅಲ್ಲೂ ನೋಡಿದ್ರೆ ಇದೇ ಕಲರ್ ಲ್ಯಾಮಿನೇಟ್ ಇತ್ತು, ಆ ಕಲರ್ ಮ್ಯಾಚ್ ಮಾಡೋದಕ್ಕೋಸ್ಕರ ಈ ಲ್ಯಾಮಿನೇಟ್ ಯೂಸ್ ಮಾಡಿದೀವಿ. ಇದು ಒಂದು ಅಟ್ಯಾಚ್ ವಾಶ್ರೂಮ್ ಪ್ರೊವೈಡ್ ಮಾಡಿದೀವಿ ವಿತ್ ನಮ್ ಸೇಮ್ ಮುಂಚೆ ಹೇಳಿದ ತರ ಸೇಮ್ ಜಾಗ್ವಾರ್ ಫಿಟ್ಟಿಂಗ್ಸ್ ವಿತ್ ಅಪ್ ಟು ಸೀಲಿಂಗ್ ವರ್ಗು ವೆಟ್ರಿಫೈಡ್ ಟೈಲ್ಸ್. ಸೂಪರ್. ನಾವು ಆಮೇಲೆ ಟಾಯ್ಲೆಟ್ಗೆಲ್ಲ ನೀವು ನೋಡ್ಬೋದು, ನಾವು WPC ಡೋರ್ ಪ್ರೊವೈಡ್ ಮಾಡಿದೀವಿ. ಫ್ರೇಮು ಅಷ್ಟೇ, ನಮಗೆ ಶಟರು ಅಷ್ಟೇ. ಅಂದ್ರೆ ಯಾವ ನಿಮ್ಗೆ ವಾಟರ್ ಬಿದ್ರೂ 100 ವರ್ಷ ಆದ್ರೂ ವಾಟರ್ ಪ್ರೂಫ್ ಇರುತ್ತೆ ಸರ್. ಓಕೆ ಓಕೆ ಓಕೆ, ನೈಸ್. ಸೊ GM ಯೂಸ್ ಮಾಡಿದ್ದೀರಾ ಸ್ವಿಚಸ್ ಎಲ್ಲ? GM ಸ್ವಿಚಸ್ ಯೂಸ್ ಮಾಡಿದೀವಿ. ಸೇಮ್ ಕೆಳಗೆ ಏನ್ ತರ ಯೂಸ್ ಮಾಡಿದ್ರು ಅದೇ ತರನೇ ಇಲ್ಲಿ ವಾಷಿಂಗ್ ಮಿಷನ್ ಏನಾದ್ರು ಯೂಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲೊಂದು ಸ್ಪೇಸ್ ಬಿಟ್ಟಿದ್ದೀರಾ. ಸೊ ಇದೊಂದು ಕಾಮನ್ ಬೆಡ್ರೂಮ್ ಅಲ್ವಾ? ಕಾಮನ್ ಬೆಡ್ರೂಮ್ ಸರ್. ಇದಕ್ಕೂ ಡ್ಯುಯಲ್ ಕಲರ್ ನಾವು ಲ್ಯಾಮಿನೇಟ್ಸ್ ಯೂಸ್ ಮಾಡಿ ಇಂಟೀರಿಯರ್ ವಾರ್ಡ್ರೂಮ್ ಮಾಡಿಕೊಟ್ಟಿದ್ದೀವಿ ಸರ್. ನಾವು ಪೇಂಟಿಂಗಿಗೆ ಅಂತ ಬಂದರೆ 5 ಕೋಟ್ಸ್ ಯೂಸ್ ಮಾಡ್ತೀವಿ ಸರ್. 2 ಕೋಟ್ಸ್ ಪಟ್ಟಿ, 1 ಕೋಟ್ ಪ್ರೈಮರು, 2 ಕೋಟ್ಸ್ ಕಲರ್ ಪೇಂಟ್ ನಾವು ಪೇಂಟ್ ಮಾಡ್ತೀವಿ. ಔಟ್ ಸೈಡು 1 ಕೋಟ್ ಪ್ರೈಮರು, 2 ಕೋಟ್ ಪೇಂಟ್ ಯೂಸ್ ಮಾಡ್ತೀವಿ. ಸೂಪರ್. ಸೊ ರೈಸನ್ ಬಿಲ್ಡರ್ಸ್ ಕಡೆಯಿಂದ ಆಲ್ಮೋಸ್ಟ್ ನೀವು ಏನು ಲಕ್ಸುರಿ ಮನೆಗಳು ನೋಡಿದ್ರೋ ಸಾಕಷ್ಟು ಮನೆಗಳಿದ್ದಾವೆ ರೈಸನ್ ಬಿಲ್ಡರ್ಸ್ ಕಡೆಯಿಂದ. ಸೊ ಇದು ಒಂದು ಬಡ್ಜೆಟಲ್ಲಿ ಕಟ್ಟಿರ್ತಕ್ಕಂಥ ಹೌಸು. ಜಸ್ಟ್ 43 ಲ್ಯಾಕಲ್ಲಿ ಈ ಥರ ಒಂದು ಲಕ್ಸುರಿ ಹೌಸ್ನ ಕಟ್ಟಿರ್ತಕ್ಕಂಥದ್ದು, ಅದು ಕೂಡ G+1. ಸೊ ವಾರ್ಡ್ರೋಬ್ ನೋಡ್ತಾ ಇದ್ದೀರಾ, ಮತ್ತು ಫ್ಲೋರ್ ಟೈಲ್ಸ್ ನೋಡಿದ್ರಿ, ಮತ್ತು ಸೇಫ್ಟಿ ಗ್ರಿಲ್ ಯೂಸ್ ಮಾಡೋದಕ್ಕೆ ಅದು ಕೂಡ ಮಾಡಿದ್ದಾರೆ ಸೇಫ್ಟಿ ಪರ್ಪಸ್ಸು, ಮತ್ತು ವೆಂಟಿಲೇಷನ್ ಗಾಳಿ ವಿತ್ ಮಸ್ಕಿಟೋ ಮೆಶ್ ಥರನೂ ಯೂಸ್ ಮಾಡಿದ್ದಾರೆ. ಸೊ 3 ವಿಂಡೋ ಇರ್ತಕ್ಕಂಥದ್ದು, ಇಲ್ಲಿ 3 ಟ್ರ್ಯಾಕ್ ಇದೆ ಸರ್. UPVC ವಿಂಡೋ ಇದು. ನಿಮಗೆ ಮಸ್ಕಿಟೋ ಮೆಶ್ ಕೂಡ ಇದೆ. ಈ ಥರ ನಿಮಗೆ ಲಾಕ್ ಆಗುತ್ತೆ, ಒಂದು ಕ್ಲೋಸ್ ಮಾಡಿಬಿಟ್ಟು ಈ ಥರ ಯೂಸ್ ಮಾಡಬಹುದು. ಸೊ ಇದು 2 BHK ಹೌಸ್ ಓನರ್ ಇರ್ತಕ್ಕಂಥದ್ದು. ಸೊ ನೋಡ್ತಾ ಇರ್ಬೋದು ಸರ್. ಈಗ ಕೆಳಗಡೆ ಗ್ರೌಂಡ್ ಫ್ಲೋರ್ ರೆಂಟಲ್ ಇನ್ಕಮ್ಗೋಸ್ಕರ ಕಟ್ಟಿರ್ತಕ್ಕಂಥ ಮನೆ. ಇದು ಫಸ್ಟ್ ಫ್ಲೋರ್ ಓನರ್ ಇರ್ತಕ್ಕಂಥದ್ದು. ಇದು ಬಿಟ್ಟು ಮೇಲ್ಗಡೆ ಸರ್, ಮೇಲ್ಗಡೆ ಒಂದು ಬ್ಯಾಚುಲರ್ಸ್ ರೂಮ್ ವಿತ್ ಅಟ್ಯಾಚ್ ವಾಶ್ರೂಮ್ ಇದೆ, ಅದು ನೋಡೋಣ ಬನ್ನಿ ಸರ್. ಸೊ ನೋಡೋಣ ಬನ್ನಿ. ಸೊ ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 43 ಲಕ್ಷದಲ್ಲಿ ಕಟ್ಟೋದು ಬಡ್ಜೆಟಲ್ಲಿ ಒಂದು ಅಪ್ರಿಷಿಯೇಷನ್ ಆದರೆ ಅದ್ರ ಜೊತೆ ಕ್ವಾಲಿಟಿ ಕೊಡ್ತಕ್ಕಂಥದ್ದು ಒಂದು ಮೇನ್ ಮ್ಯಾಟ್ರ್ ಆಗುತ್ತೆ. ಒಂದು ಡೋರ್ ಆಗಿರ್ಬೋದು, ಮತ್ತು ಒಳಗಡೆ ಲಕ್ಸುರಿ ಲುಕ್ ಆಗಿರ್ಬೋದು, ಪ್ರತಿಯೊಂದು ಕೂಡ. ಇವನ್ ಮೇಲ್ಗಡೆ ಹೋಗೋಣ, ಮೇಲೂ ಕೂಡ ಅಷ್ಟೇ ಒಂದು ನಾರ್ಮಲಾಗಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇರ್ತಕ್ಕಂಥ ಒಂದು ಸಿಂಗಲ್ ರೂಮ್ನ ಕಟ್ಕೊಟ್ಟಿದ್ದಾರೆ ರೈಸನ್ ಬಿಲ್ಡರ್ಸ್ ಅವರು. ಸೊ ಬನ್ನಿ, ಇಲ್ಲೂ ಕೂಡ 3 ಅಡಿ ಬಿಡುತ್ತಿದೆ ಸರ್ ಸ್ಟೇರ್ ಕೇಸ್. ಸೊ ಇಲ್ಲೂ ಕೂಡ ಸೇಫ್ಟಿ ಪರ್ಪಸ್ಸು ಒಂದು ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇನ್ನು ಕೆಲವೊಂದು ಪೇಂಟ್ ಚಿಕ್ಕ ಪುಟ್ಟ ವರ್ಕ್ ನಡೀತಾ ಇದೆ ಸರ್. ಯಾವಾಗ ಸರ್ ಗೃಹ ಪ್ರವೇಶ ಇದು? ಸರ್ ಇದು ನೆಕ್ಸ್ಟ್ ವೀಕ್ ಸರ್. ನೆಕ್ಸ್ಟ್ ವೀಕ್, ಹೌದು. ಸೊ ನೋಡ್ತಾ ಇದ್ದೀರಾ ನೋಡಿ, ಇದು ಒಂದು ಆಗ್ಬಿಟ್ಟಿದೆ. ಒಂದು ಕೋಟಿಂಗ್ ಪೇಂಟ್ ಒಂದು ಪೆಂಡಿಂಗ್ ಇತ್ತೇನೋ. पेंट कंप्लीट हो गया? हाँ कंप्लीट हो गया. ये करना है, बिल्डो करना है, क्लीन करना है. ಕ್ಲೀನ್ ಮಾಡಿದ್ರೆ ಮುಗಿದೋಯ್ತು. ಸೊ ಇದೊಂದು ಅಟ್ಯಾಚ್ಡ್ ಬಾತ್ರೂಮ್ ಪ್ರೊವೈಡ್ ಮಾಡಿದರೆ, ಇಂಡಿಯನ್ ಟಾಯ್ಲೆಟ್. ಸೊ ಇಷ್ಟು. ಸೊ ಇದೆಲ್ಲ ರೆಡಿಮೇಡ್ ಡೋರ್ ಅಲ್ಲ ಸರ್? ಹೌದು ಸರ್, ಫ್ಲಶ್ ಲ್ಯಾಮಿನೇಟೆಡ್ ಫ್ಲಶ್ ಡೋರ್. ಸರ್ ಆರಾಮ್ಸೆ ಇದು ಒಂದು ರೆಂಟ್ ಕೊಟ್ಟರೆ 5,000-6,000 ರೂಪಾಯಿ ಕಣ್ಣು ಮುಚ್ಕೊಂಡು ರೆಂಟ್ ಬರುತ್ತೆ. ಹೌದು ಸರ್. ಅಲ್ವಾ ಸರ್? ಹೌದು ಸರ್. ಬ್ಯಾಚುಲರ್ಸ್ ಆಮೇಲೆ ನೀವು ನೋಡ್ಬೋದು, ಪ್ಯಾರಾಪೆಟ್ ವಾಲ್ಗೆ ನಾವು ಗ್ರಾನೈಟ್ ಕೋಪಿಂಗ್ ಮಾಡಿದೀವಿ. ಇದು ನಾವು ಮಾಡಿರೋದ್ರಿಂದ ಯಾವುದೇ ತರ ಕ್ರ್ಯಾಕ್ಸ್ ಬರಲ್ಲ. ನೀರಿಗೆ ವಾಲ್ಗೆ ನೀರು ತಗೊಳ್ಳೋ ಚಾನ್ಸಸ್ ಇರುತ್ತೆ, ಹಂಗಾಗಿ ನಾವು ಕೋಪಿಂಗ್ ಮಾಡಿರೋದ್ರಿಂದ ನೀರು ತಗೊಳ್ಳಲ್ಲ ಒಳಗೆ. ಸೊ ನೀರು ಬಿದ್ದರೆ ಇಲ್ಲೇ ಜರ್ಕೊಂಡು ಕೆಳಗೆ ಬೀಳುತ್ತೆ. ಹೌದು. ಸೊ ಇದನ್ನ ಹಿಡಿದಿಟ್ಕೊಳ್ಳತಕ್ಕಂಥ ಶಕ್ತಿ ಇರಲ್ಲ ಅವಾಗ ಈ ಗೋಡೆಗೆ, ಅವಾಗ ಕ್ರ್ಯಾಕಿಂಗ್ ಬರಲ್ಲ. ಸೊ ಏನಾದರೂ ಮೇಲ್ಗಡೆ ಇನ್ನೂ ಕಟ್ತಕ್ಕಂಥ ಪ್ಲಾನ್ ಇದೆಯಾ ಓನರ್ಗೆ? ಪ್ಲಾನ್ ಇದೆ ಸರ್, ಅದಕ್ಕೆ ನಾವು ಇದನ್ನ ಡಮ್ಮಿ ಕಾಲಮ್ ಆಗಿ ಪ್ರೊವೈಡ್ ಮಾಡಿದೀವಿ. ಇನ್ ಕೇಸ್ ಫ್ಯೂಚರಲ್ಲಿ ಅವ್ರು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದ್ರೆ ಇದು ನಾವು ಸಿಮೆಂಟ್ ಕಂಟೆಂಟ್ ಕಡಿಮೆ ಯೂಸ್ ಮಾಡಿರೋದ್ರಿಂದ ಈಸಿಯಾಗಿ ಬ್ರೇಕ್ ಮಾಡಿ ಅಲ್ಲಿಂದ ಕಾಲಮ್ನ ಬಾರ್ಸ್ನ ಟೈ ಮಾಡ್ಕೊಂಡು ನೆಕ್ಸ್ಟ್ ಫ್ಲೋರ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಬಟ್ಟೆ ತೊಳೆಯೋದಕ್ಕೂ ಕೂಡ ತುಂಬ ಚೆನ್ನಾಗಿ. ಇತ್ತೀಚಿನ ದಿನಗಳಲ್ಲಿ ಎಷ್ಟೇ ವಾಷಿಂಗ್ ಬಂದರೂ ಕೂಡ ಬಟ್ಟೆ ತೊಳೆಯೋಕೆ ಈ ಥರ ಬೇಕೇ ಬೇಕು ಅಲ್ವಾ? ಏನೋ ಎಮರ್ಜೆನ್ಸಿ ಮೇಲ್ ಬರ್ತೀವಿ, ಸೊ ಆ ಥರ ಎಮರ್ಜೆನ್ಸಿ ತೊಳೆಯೋದಕ್ಕೆ ಮಾಡೋದಕ್ಕೆ ಪ್ರೊವೈಡ್ ಮಾಡಿದ್ದಾರೆ. ಸೊ 30-40ಲಿ G+1 43 ಲಕ್ಷದಲ್ಲಿ ರೈಸನ್ ಬಿಲ್ಡರ್ಸ್ ಅವರು ಕಟ್ಟಿ ಕೊಟ್ಟಿರ್ತಕ್ಕಂಥ ಮನೆ ಇದು. ಸೊ ಯಾರಿಗೆಲ್ಲ ಇದೇ ಥರ ಮನೆ ಕಟ್ಸ್ಬೇಕಂತ ಯೋಚನೆ ಮಾಡ್ತಾ ಇದ್ರು, ಸೊ ಇದೇ ಥರನೇ ಸುಮಾರು ಡಿಸೈನ್ಸ್ ಕೂಡ ನಿಮ್ಮ ಹತ್ರ ಇದೆ ಅಲ್ವಾ ಸರ್? ಹೌದು ಸರ್. ಯಾವ ಥರ ಬೇಕಾದ್ರೂ ಎಲಿವೇಶನ್ ಎಲ್ಲ ಡಿಸೈನ್ ಇದೆ, ತೋರಿಸ್ತೀವಿ ಸರ್ ಅಲ್ವಾ? ಸೊ ಇದರಲ್ಲಿ ಇನ್ನೂ ಒಂದು ಸ್ವಲ್ಪ ಕಡಿಮೆ ದುಡ್ಡಿದೆ ಸರ್ ಅಂದ್ರೆ ಕಟ್ಕೊಡ್ತೀರಾ? ಹೌದು ಸರ್. ಅದು ಕೂಡ ಸಾಧ್ಯನಾ? ಹೌದು ಸರ್. ಸೊ ಇದಕ್ಕೆ ಇನ್ನೊಂದು 20 ಲಕ್ಷ ಆಡ್ ಮಾಡ್ತೀನಿ ಸರ್, ಇನ್ನೂ ಲಕ್ಸುರಿ ಲುಕ್ ಬೇಕು ಅಂದ್ರೆ. 20 ಅಲ್ಲ ಸರ್, 1 ಕೋಟಿ ಆಡ್ ಮಾಡಿದ್ರೆ ನಾವು 2 ಕೋಟಿ ಪ್ರಾಜೆಕ್ಟ್ ವರೆಗೂ ಮಾಡ್ತೀವಿ. ಮಾಡ್ಕೊಡ್ತೀವಿ.
ಬರ್ತೀರಾ? ಹೌದು ಸರ್, ಇದೆ ಸರ್ 2 ಕೋಟಿ 3 ಕೋಟಿ ಪ್ರಾಜೆಕ್ಟ್ ಎಲ್ಲ ಇದೆ ನಮ್ದು. ಲಾಸ್ಟ್ ಟೈಮ್ ನಿಮ್ಮನ್ನ ನೋಡಿದ್ರು 83 ಲ್ಯಾಕಲ್ಲಿ 83 ಲ್ಯಾಕಲ್ಲಿ ಮಾಡಿದ್ವಿ 89 lakhs. 89 ಲ್ಯಾಕ್ಸ್. ಹೌದು ಸೊ ಸೇಫ್ಟಿ ಪರ್ಪಸ್ ಆಗಲಿ, ಒಂದು ಲಕ್ಸುರಿ ಲುಕ್ ಆಗಲಿ, ಒಂದು ಪ್ರೀಮಿಯಂ ಮನೆ, ರೆಸಿಡೆನ್ಷಿಯಲ್ ವಿತ್ ರೆಂಟಲ್ ಇನ್ಕಮ್ ಪ್ಲಸ್ ಡೂಪ್ಲೆಕ್ಸ್ ಹೌಸು ಓನರ್ ಇರೋದಕ್ಕೆ ಎಲ್ಲದನ್ನು ಮಿಕ್ಸರ್ ಮಾಡಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಅದು. ಅದಂತೂ ತುಂಬ ಚೆನ್ನಾಗಿ ವೈರಲ್ ಆಯಿತು. ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬಂತು ಅಂತ ಅನ್ಕೋತೀನಿ. ಸೊ ಈಗ ಕೆಲವೊಂದು ಬಡ್ಜೆಟಲ್ಲಿ ಬೇಕು ಅಂತಕ್ಕಂಥವ್ರಿಗೆ 50 ಲಕ್ಷದ ಒಳಗಡೆ ನಾನು ಮನೆ ಕಟ್ಕೋಬೇಕು ಯಾವುದಾದ್ರೂ ಇದ್ರೆ ಹೇಳಿ ಅನ್ನೋದಕ್ಕಿಂತ ಇಲ್ಲಿ ತೋರಿಸ್ಬಿಟ್ಟಿದ್ದೀರಾ ಅಲ್ವಾ ಸರ್? ಹೌದು ಸರ್. ಸೊ ಇಷ್ಟು ತಿಳಿಸ್ಕೊಟ್ರು ನಮಗೆ ಸರ್ ರೈಸನ್ ಬಿಲ್ಡರ್ಸ್ ಕಡೆಯಿಂದ. ಸರ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಎಲ್ಲಿ ಬರ್ಬೇಕು ಸರ್? ಸರ್ ಇದು ನಮ್ದು ಆಫೀಸು ಶ್ರೀನಗರಲ್ಲಿದೆ, ಬನಶಂಕರಿ 3rd ಸ್ಟೇಜು. ನೀವು ಆಫೀಸ್ ಅವರ್ಸಲ್ಲಿ ವಿಸಿಟ್ ಮಾಡ್ಬೋದು, ಅಥವಾ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮಾಡಿ ಸರ್ ನಿಮ್ಮ ಚಾನಲಲ್ಲಿ, ಅದಕ್ಕೆ ಕಾಲ್ ಮಾಡ್ಕೊಂಡು ಅವ್ರು ಫ್ರೀ ಟೈಮಲ್ಲಿ ವಿಸಿಟ್ ಮಾಡ್ಬೋದು. ಇನ್ನು ನಮ್ಮ ಪ್ಯಾಕೇಜ್ ರೇಟ್ಸ್ಗೆ ಬಂದರೆ ನಮಗೆ 1630 ಇಂದ ಸ್ಟಾರ್ಟ್ ನಮ್ಮದು ಪ್ಯಾಕೇಜ್. 1630 ರೂಪಾಯಿ ಪ್ಯಾಕೇಜ್. ಹೌದು ಸರ್, ಇದು 1850 ಅಲ್ಲಿ ಕಟ್ಟಿರೋ ಮನೆ ಇದು. ನಿಮಗೆ ಅಂದ್ರೆ ಬಜೆಟ್ ವೈಸ್ ನಿಮಗೆ ಇನ್ನೂ ಲಕ್ಸುರಿ ಬೇಕು ಅಂದ್ರೆ ಇನ್ನು 2200 ಪ್ಯಾಕೇಜ್ ಇದೆ. ಅವ್ರ ಬಜೆಟ್ ವೈಸ್ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ ಸರ್. ಸೊ ಯಾವ ಥರ ಬೇಕೋ ಆ ಥರ. ಹೌದು ಅಲ್ವಾ? ಸೂಪರ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಸೊ ಫೋನ್ ಮಾಡ್ತಾರೆ, ವಿಸಿಟ್ ಮಾಡ್ತಾರೆ. ಸೊ ಇದೇ ಥರ ಇನ್ನೂ ಕೆಲವೊಂದು ಬಿಲ್ಡಿಂಗ್ಗಳನ್ನ ಉದಾಹರಣೆಯಾಗಿ ನಮ್ಮ ಚಾನಲ್ ಮುಖಾಂತರ ತೋರಿಸೋದಕ್ಕೆ ಪ್ರಯತ್ನ ಪಡೋಣ. ಸೊ ಇನ್ನೂ ಸುಮಾರು ಬಿಲ್ಡಿಂಗ್ ಪೆಂಡಿಂಗ್ ಇದೆಯಾ? ಇದೆ ಸರ್, ಇನ್ನು ಇದೆ. Ongoing ಕಮಿಂಗ್ ಮಂತ್ಸ್ ಅಲ್ಲಿ ನಾವು ವಿಡಿಯೋ ಮುಖಾಂತರ ತೋರ್ಸೋಣ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. Thank you, sir. ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಪೇಷನ್ಸ್ ಇಟ್ಟು ನೋಡಿದ್ದಕ್ಕೆ. ಇದೇ ಥರ ಮನೆ ಕಟ್ಸ್ಬೇಕಾ ಅಥವಾ ಬೇರೆ ಥರ ಕಟ್ಸ್ಬೇಕಾ ಅಥವಾ ನಿಮ್ಮ ಬಡ್ಜೆಟಿಗೆ ಸರಿಯಾಗಿ ಕಟ್ಟಬೇಕಾ? ಸೊ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ರೈಸನ್ ಬಿಲ್ಡರ್ಸ್ ನಿಮಗಾಗಿ ಸದಾ ಜೊತೆಗಿರುತ್ತೆ.